ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಬೇವಿನ ಕಹಿ ಇರಲಿ, ಬೆಲ್ಲದ ಸಿಹಿ ಇರಲಿ, ಬದುಕು ಎಂದಿಗೂ ಸಮೃದ್ಧಿಯಾಗಿರಲಿ ಅಂತ ಹಾರೈಸ್ತಾ ಯುಗಾದಿ ಹಬ್ಬದ ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಇವತ್ತಿನ ದಿವಸ ಏನು ವರ್ಷದ ಒಂದು ಭವಿಷ್ಯನ ನಾವು ತಿಳ್ಕೊಳ್ಳೋಣ. ಯಾಕೆಂತಂದರೆ ಯುಗಾದಿ ಅನ್ನೋದೇ ನಮ್ಮ ಎಲ್ಲರಿಗೂ ಕೂಡ ಹೊಸ ವರ್ಷ. ಸೊ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾತುರ ಇರುತ್ತೆ. ಹೇಗಿರುತ್ತೆ ಈ ವರ್ಷ, ನಮಗೆ ನಮ್ಮ ಜೀವನ ಎಷ್ಟು ಸಿಹಿ ಇರುತ್ತೆ, ಎಷ್ಟು ಕಹಿ ಇರುತ್ತೆ ಅಂತ ತಿಳ್ಕೊಬೇಕು ಅನ್ನೋ ಕಾತುರ ಜಾಸ್ತಿ ಇರುತ್ತೆ. ಸಿಹಿ ಜೊತೆಯಲ್ಲಿ ಕಹಿ ಬೆರೆತ್ರೇ ಜೀವನ ತುಂಬ ಚೆನ್ನಾಗಿರೋದು. ಹಾಗಾಗಿ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದಕ್ಕೂ ಕೂಡ ನಾವು ಏನು ಯೋಚನೆ ಮಾಡಿದಿರ ಜೀವನ ಹೇಗೆ ಬರುತ್ತೆ ಹಾಗೆ ತಗೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಕಷ್ಟಗಳು ಬಂದಾಗ ಅದನ್ನು ಹೇಗೆ ನಾವು ಸುಲಭ ಮಾಡ್ಕೊಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಹಾಗಿದ್ರೆ ಬನ್ನಿ, ಹೊಸ ವರ್ಷದಲ್ಲಿ ದ್ವಾದಶ ರಾಶಿಗಳ ಮೇಲೆ ಗ್ರಹಗಳು ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ. ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಪರಾಭವ ನಾಮ ಸಂವತ್ಸರ. ಸೊ ಈ ಸಂವತ್ಸರದಲ್ಲಿ ಗ್ರಹಗಳ ಒಂದು ಅಲೈನ್ಮೆಂಟ್ ಹೇಗಿದೆ ಅಂದರೆ, ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಒಂದು ಕುಂಡಲಿನ ನಾವು ಹಾಕಿ ನೋಡಿದಾಗ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಮೀನ ರಾಶಿನಲ್ಲಿ ಶನಿ, ಸೂರ್ಯ, ಚಂದ್ರ ಹಾಗೂ ಶುಕ್ರ ಗ್ರಹಗಳು ಸ್ಥಿತವಾಗಿದ್ದರೆ, ಕುಂಭ ರಾಶಿನಲ್ಲಿ ಕುಜ, ರಾಹು ಹಾಗೂ ಬುಧ ಗ್ರಹಗಳು ಸ್ಥಿತವಾಗಿದೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಗ್ರಹವು ಸ್ಥಿತವಾಗಿದೆ. ಮೀನ ರಾಶಿನಲ್ಲಿ ಗುರು ಗ್ರಹವು ಸ್ಥಿತವಾಗಿದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಮುಖ್ಯವಾದ ಗ್ರಹಗಳು ಅಂದರೆ ಗುರು ಆಗಿರಬಹುದು, ಅಥವಾ ರಾಹು ಕೇತು ಆಗಿರ್ಬೋದು, ಶನಿ ಆಗಿರ್ಬೋದು. ಈ ಗ್ರಹಗಳ ಒಂದು ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಗುರು ಗ್ರಹ 2 ಬಾರಿ ತನ್ನ ಪ್ರಮುಖವಾದ ಬದಲಾವಣೆನ ಬದಲಾಯಿಸ್ತಾರೆ. ಸೊ ಇದರಿಂದ ಬಹಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ನೋಡಬಹುದು. ನೋಡಿ, ಮೊದಲನೇದಾಗಿ ಗುರು ಗ್ರಹವು ಮಾರ್ಚ್ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸ್ಥಿತಿಗೆ ಬರ್ತಾರೆ. ಹಾಗೆ ಜೂನ್ನಲ್ಲಿ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಉಚ್ಚ ಸ್ಥಾನದಲ್ಲಿ ಗುರುಗ್ರಹವಿದ್ದಾಗ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಮಕ್ಕಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸೊ ಇದರಿಂದ ಒಂದು ಏನು ಕಾಲೇಜ್ಗಳಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು ತುಂಬ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗೆ ನವೆಂಬರ್ನಲ್ಲಿ ಮತ್ತೆ ಸಿಂಹ ರಾಶಿಗೆ ತನ್ನ ಪ್ರವೇಶನ ಗುರುಗ್ರಹ ಬದಲಾಯಿಸುತ್ತೆ. ಇದೇ ರೀತಿಯಲ್ಲಿ ಇನ್ನು ರಾಹು ಕೇತು ಅಂತ ನೋಡೋಕ್ಕೆ ಬಂದಾಗ ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ಬಂದರೆ, ಕೇತು ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಹಿಮ್ಮುಖವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಇದು ಪ್ರಮುಖವಾದ ಒಂದು ಬದಲಾವಣೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಇಡೀ ವರ್ಷವೂ ಕೂಡ ಮೀನರಾಶಿನಲ್ಲೇ ಸ್ಥಿತವಾಗಿದ್ದರೂ ಕೂಡ ಸಣ್ಣ ಬದಲಾವಣೆ ಅಂದರೆ ಜುಲೈ ಟು ನವೆಂಬರ್ವರೆಗೂ ಕೂಡ ಹಿಮ್ಮುಖ ಸಂಚಾರನ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಕೆಲವು ಬಾಕಿ ಇರುವಂಥ ಕೆಲಸಗಳೆಲ್ಲನೂ ಕೂಡ ಚಾಲ್ತಿಗೆ ಬರ್ತವೆ. ಅಂದರೆ ಹಳೆ ಕೇಸು ರಿಓಪನ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಕೆಲಸಗಳು ಇನ್ನೂ ಮಾಡಿಲ್ಲ, ಕೆಲಸಗಳು ಸ್ಥಗಿತ ಆಗಿದ್ದಾವೆ, ವರ್ಷಾನುಗಟ್ಟಲೆ ನಿಂತೋಗಿದೆ ಅನ್ನೋ ಕೆಲಸಗಳನ್ನು ಕೂಡ ನಡೆಯುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ರಾಹುಕೇತುಗಳ ಬದಲಾವಣೆಯ ನಂತರ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕೂಡ ನಾವು ನೋಡ್ಬೋದು. ಸೊ ಇನ್ನು ಆಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇನ್ನು ವೃಷಭ ರಾಶಿಯವರಿಗೆ ಯುಗಾದಿಯ ಒಂದು ಸಂಭ್ರಮ ಹೇಗಿರುತ್ತೆ, ಯುಗಾದಿಯ ವರ್ಷ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಅದ್ಭುತವಾದ ಒಂದು ವರ್ಷ. ನೀವು ಏನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಆ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ಳೋಕ್ಕೆ ಇರೋವಂಥ ಒಂದು ವರ್ಷ ಆಗಿರುತ್ತೆ. ವೃಷಭ ರಾಶಿಯವರು ಒಂದಷ್ಟು ದಿವಸಗಳ ಕಾಲ ಬಹಳಷ್ಟು ಕಷ್ಟಪಟ್ಟಿದ್ರಿ, ತುಂಬಾ ಹಿಂಸೆ ಅನುಭವಿಸಿದ್ರಿ. ಇವಾಗ ನಿಮಗೆ ಒಂದು ಶುಭವಾದ ಸಮಯ ನಿಮ್ಮನ್ನು ಬಂದಿದೆ. ಸೊ ಆಲ್ರೆಡಿ ನಿಮಗೆ ಗುಡ್ ಟೈಮ್ ಸ್ಟಾರ್ಟ್ ಆಗಿದೆ. ಈ ವರ್ಷವೂ ಕೂಡ ಬಹಳಷ್ಟು ಉನ್ನತವಾಗಿರುತ್ತೆ. ಏನು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲ ಕೆಲಸನೂ ಕೂಡ ನೀವು ಮಾಡ್ಬೋದು. ಯಾಕೆಂದರೆ ಗ್ರಹಗಳ ಅಲೈನ್ಮೆಂಟ್ ಆ ರೀತಿ ಇದೆ. ನೋಡಿ, ಗುರು ನಿಮಗೆ 2ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ, ಒಂದು ಧನಸ್ಥಾನದಲ್ಲಿದ್ದಾನೆ, ಕುಟುಂಬ ಸ್ಥಾನದಲ್ಲಿದ್ದಾನೆ, ವಾಕ್ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಒಳ್ಳೆ ಮಾತುಗಳನ್ನ ಆಡ್ತೀರಾ, ನಿಮ್ಮ ಮಾತಿಗೆ ಒಳ್ಳೆ ಗೌರವ ಬರುತ್ತೆ, ಕುಟುಂಬದಲ್ಲಿ ನಿಮಗೆ ಮರ್ಯಾದೆ ಸಿಗುತ್ತೆ, ನಿಮಗೊಂದು ಬೆಲೆ ಸಿಗುತ್ತೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ, ಸೇವಿಂಗ್ಸ್ ಮಾಡ್ತೀರಾ ಹಣನ. ಯಾಕೆಂದರೆ ಗುರುವಿನ ಒಂದು ದೃಷ್ಟಿ 10ನೇ ಮನೆ ಮೇಲಾಗಿರ್ಬೋದು, 8ನೇ ಮನೆ ಮೇಲಾಗಿರ್ಬೋದು, 6ನೇ ಮನೆ ಮೇಲಾಗಿರ್ಬೋದು, ಗುರುವಿನ ಒಂದು ದೃಷ್ಟಿ ಕೂಡ ಇರೋದ್ರಿಂದ ಯಾರೆಲ್ಲ ಉದ್ಯೋಗಸ್ಥರಿರ್ತೀರಾ ಅವ್ರಿಗೆ ಪ್ರಮೋಷನ್ ಸಿಗುವಂಥದ್ದು, ಹೊಸ ಕೆಲಸಗಳೇನಾದ್ರು ಹುಡುಕ್ತಿದ್ರೆ ಕೆಲಸಗಳು ಸಿಗುವಂಥದ್ದು, ಮತ್ತು ನೀವೇನು ಕೆಲಸ ಕಷ್ಟಪಟ್ಟು ಮಾಡ್ತಿದ್ದೀರಾ ಅದನ್ನು ಗುರುತಿಸುವಂಥದ್ದು. ನೋಡಿ, ಎಷ್ಟೋ ಕಡೆ ಏನಾಗುತ್ತೆ, ಕಷ್ಟಪಟ್ಟು ಕೆಲಸ ಅಂತೂ ಮಾಡ್ತಿರ್ತಾರೆ, ಆದರೆ ಅವ್ರನ್ನ ಗುರುತಿಸೋದೇ ಇಲ್ಲ, ಅದಕ್ಕೊಂದು ಪ್ರಶಂಸೆ ಸಿಕ್ಕಲ್ಲ, ತಕ್ಕ ಗೌರವನೇ ಸಿಗೋದಿಲ್ಲ. ಆದರೆ ಇವಾಗ ನಿಮಗೆ ಗೌರವ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ.
ನೀವು ಮಾಡ್ತಿರೋ ಕೆಲಸಕ್ಕೆ ಖಂಡಿತವಾಗ್ಲೂ ಬೆಲೆ ಸಿಗುವಂಥ ಒಂದು ಸಮಯ ಆಗಿರುತ್ತೆ. ಹಾಗೆ ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರಬೇಕಿದ್ರೆ ಅದ್ರ ಬಗ್ಗೆ ಮಾತುಕತೆಗಳಾಗುವಂಥದ್ದು, ಬರುವಂಥದ್ದು, ಯಾವುದಾದ್ರೂ ಹ್ಯೂಜ್ ಆಗಿ ಕೆಲವು ಹಣ ಬರುವಂಥದ್ದು, ತುಂಬ ನಿರೀಕ್ಷೆನಲ್ಲಿ ಏನಾದರೂ ಇದ್ದರೆ ಆ ಹಣ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ವಿಚಾರ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಎಷ್ಟೇ ಗ್ರಹಗತಿಗಳು ಚೆನ್ನಾಗಿದ್ದರೂ ಕೂಡ ಕೆಲವೊಂದು ಸಮಯದಲ್ಲಿ ಕೆಲವು ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಇನ್ನು 10ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನು ವರ್ಕಲ್ಲಿ ನಿಮಗೇನು ವ್ಯಾಪಾರ ಮಾಡ್ತಿದ್ದೀರಾ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದು, ಹೊಸ ಹೊಸ ಕೆಲಸಗಳನ್ನ ಶುರು ಮಾಡುವಂಥದ್ದು, ಅಥವಾ ಏನಾದರೂ ನ್ಯೂ ಸ್ಟಾರ್ಟಪ್ ಮಾಡುವಂಥದ್ದು, ಹೊಸ ಆಫೀಸ್ ಓಪನ್ ಮಾಡುವಂಥದ್ದು, ಈ ರೀತಿಯಾದ ಹೊಸ ಕೆಲಸಗಳನ್ನ ನೀವು ಕೈಗೊಡ್ತೀರಾ. ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಕೂಡ ಆಗ್ತೀರಾ. ಗುರುವಿನ ಒಂದು ಸಂಚಾರದಿಂದ ನಿಮಗೆ ಮದುವೆ ಯೋಗ ಕೂಡ ಬರುವಂಥದ್ದು, ಹೊಸ ಗಂಡು ಹೆಣ್ಣು ಸಿಕ್ಕುವಂಥದ್ದು, ಈ ರೀತಿಯಾದ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು. ಮತ್ತು ಗುರುವಿನ ಸಂಚಾರ ನಿಮ್ಮ 2ನೇ ಮನೆಗೆ 2ನೇ ಮನೆಯಿಂದ 3ನೇ ಮನೆಗೆ ಮತ್ತು 4ನೇ ಮನೆಗೂ ಕೂಡ ಗುರುವಿನ ಒಂದು ಸಂಚಾರ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವರೆಲ್ಲ ಸ್ವಲ್ಪ ಫೇಮಸ್ ಆಗ್ತೀರಾ. ನೀವು ಮಾಡ್ತಿರೋಂಥ ಕಂಟೆಂಟು ಬೇಗ ಜನಗಳಿಗೆ ರೀಚ್ ಆಗುತ್ತೆ. ಹಾಗೆ ನಿಮ್ಮ ತಮ್ಮ ತಂಗಿ ಆ ಥರ ನಿಮ್ಗಿಂತ ಚಿಕ್ಕವರಿಂದ ನಿಮಗೆ ಹೆಲ್ಪ್ ಆಗುವಂಥದ್ದು, ಸ್ನೇಹಿತರಿಂದ ಸಹಾಯ ಆಗುವಂಥದ್ದು, ಅದೇ ರೀತಿಯಲ್ಲಿ ಭೂಮಿ ವ್ಯವಹಾರಗಳಲ್ಲಿ ನಿಮಗೆ ಸಕ್ಸಸ್ ಆಗುವಂಥದ್ದು, ಭೂಮಿ ತೊಗೊಳ್ಳೋದಾಗಿರ್ಬೋದು, ಮಾರೋದಾಗಿರ್ಬೋದು, ಅಥವಾ ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಲಾಭ ಬರುವಂಥದ್ದು, ಅಥವಾ ಏನಾದರೂ ತುಂಬ ದಿವಸಗಳಿಂದ ನಾವು ಒಂದು ಮನೆ ತೊಗೋಬೇಕು, ಒಂದು ಸೈಟ್ ತೊಗೋಬೇಕು ಅಂತ ಹುಡುಕಾಟ ಮಾಡ್ತಿರ್ತೀರ, ಕೈನಲ್ಲಿ ಏನೋ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತೀರ, ಬ್ಯಾಂಕ್ ಲೋನ್ ಏನಾದರೂ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಸಮಯ ಆಗಿರೋದ್ರಿಂದ ಇವಾಗ ನೀವು ಪ್ರಯತ್ನ ಪಟ್ಟರೆ ನೀವು ಅಂದ್ಕೊಂಡಿರೋ ಕೆಲಸಗಳನ್ನ ಖಂಡಿತವಾಗ್ಲೂ ಸಾಧನೆ ಮಾಡಬಹುದು. ಸೊ ಇದೊಂಥರ ಶುಭವಾದ ಒಂದು ವಿಷಯನೇ. ಇಷ್ಟು ದಿವಸಗಳ ಕಾಲ ಕೇತುವಿನ ಒಂದು ಸಂಚಾರ ನಿಮಗೆ 4ನೇ ಮನೆ ಇದ್ದಿದ್ದರಿಂದ ತಾಯಿಯ ಆರೋಗ್ಯದಲ್ಲಿ ಏನು ಏರುಪೇರುಗಳಾಗಿತ್ತು, ಗುರು ಬಂದು ನಿಮ್ಮ 4ನೇ ಮನೆಗೆ ಬಂದಾಗ, ಯಾವಾಗ ಸಿಂಹರಾಶಿಗೆ ಬರ್ತಾನೆ ಗುರು, ಆ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯನೂ ಕೂಡ ಸ್ವಲ್ಪ ಚೇತರಿಸ್ಕೊಳ್ತಾ ಹೋಗುತ್ತೆ. ಸೊ ಇದೊಂದು ಖುಷಿ ವಿಷಯನೇ ಅಲ್ವಾ. ಅದೇ ರೀತಿಯಲ್ಲಿ ಇನ್ನು ರಾಹುಕೇತುವಿನ ಬದಲಾವಣೆಯಿಂದ ಏನೆಲ್ಲ ಲಾಭ ಸಿಗುತ್ತೆ ನಿಮಗೆ ಅಂತ ನೋಡಿದ್ರೆ, ನೋಡಿ ಇವಾಗ 10ನೇ ಮನೆಯಲ್ಲಿ ಸ್ಥಿತನಾಗಿರುವಂಥ ರಾಹು ನಿಮ್ಮ 9ನೇ ಮನೆಗೆ ಬರ್ತಾನೆ. ಅಂದರೆ ನಿಮಗೆ ಅದೃಷ್ಟದ ಮನೆಗೆ ರಾಹು ಬಂದಾಗ ಏನಾಗುತ್ತೆ, ಒಳ್ಳೆ ಅದೃಷ್ಟಗಳನ್ನ ತೊಗೊಂಬಂದು ಕೊಡ್ತಾನೆ. ಎಲ್ಲರೂ ಅನ್ಕೋಬೋದು ರಾಹು ಬಂದರೆ ಎಲ್ಲ ಅದೃಷ್ಟ ಬರುತ್ತೆ, ಕೆಟ್ಟದೇ ಮಾಡ್ತಾನೆ ಅಂತ. ಖಂಡಿತವಾಗ್ಲೂ ರಾಹು ಎಲ್ಲ ಕೆಟ್ಟದನ್ನೇ ಮಾಡಲ್ಲ, ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟದನ್ನು ಮಾಡ್ತಾನೆ. ಸೊ ನಾನು ಕೆಲವು ಪರಿಹಾರಗಳನ್ನೂ ಹೇಳ್ತೀನಿ, ನೆಗೆಟಿವಿಟಿ ಬರೋದನ್ನು ನೀವು ಹೆಂಗೆ ಪಾಸಿಟಿವ್ ಮಾಡ್ಕೋಬೋದು ಅನ್ನೋದಕ್ಕೆ. ಸೊ ರಾಹು ನಿಮಗೆ 9ನೇ ಮನೆಗೆ ಬಂದಾಗ ಒಳ್ಳೆ ಅದೃಷ್ಟನ ತೊಗೊಂಬಂದು ಕೊಡ್ತಾನೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸ್ತಾನೆ. ನೀವು ಇಡೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಜಾಸ್ತಿ ಲಾಭ ಬರ್ತಾ ಹೋಗುತ್ತೆ. ಸೊ ಅವಕಾಶಗಳು ಬಂದಾಗ ನೀವು ಅದನ್ನು ಸದುಪಯೋಗ ಪಡಿಸ್ಕೊಂಡು ಅದನ್ನು ನೀವು ಏನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅಷ್ಟೇ. ಆದರೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ತಂದೆ ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಇದೆಲ್ಲನೂ ಕೂಡ ಆಗತ್ತೆ. ಕೇತುವಿನ ಸಂಚಾರ ಬಂದಾಗ ಏನಾಗುತ್ತೆ, ಯಾರೆಲ್ಲ ಆಧ್ಯಾತ್ಮಿಕವಾಗಿ ವರ್ಕ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸ್ವಲ್ಪ ಫೇಮಸ್ ಆಗ್ತೀರಾ, ಬೇಗ ನಿಮ್ಮ ಹೆಸರು ಗುರುತಿಸ್ಕೊತಾರೆ. ಅದೆಲ್ಲನೂ ಕೂಡ ಒಂದು ಮತ್ತು ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥದ್ದು. ನೀವು ಅಂದ್ಕೊಂಡಿರ್ತೀರ ಕೆಲವು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಹೋಗೋಕ್ಕಾಗಿರೋದಿಲ್ಲ. ಅಂದರೆ ದೂರದಲ್ಲಿರುವಂಥ ಕೆಲವು ದೇವಸ್ಥಾನಗಳಿಗೋಸ್ಕರ ಹೋಗುವಂಥದ್ದು, ಪ್ರಯಾಣ ಬೆಳೆಸುವಂಥದ್ದು, ಇದೆಲ್ಲನೂ ಕೂಡ ವೃಷಭ ರಾಶಿಯವ್ರಿಗೆ ಆಗುತ್ತೆ. ಹಾಗೆ ನಿಮ್ಮ 11ನೇ ಮನೆಯಲ್ಲಿ ಶನಿಯ ಸ್ಥಾನ ಇರೋದ್ರಿಂದ ಶನಿನೂ ಕೂಡ ನಿಮಗೆ ಒಳ್ಳೆ ಒಂದು ಲಾಭನ ತೊಗೊಂಬಂದು ಕೊಡ್ತಾನೆ. ನಿಧಾನಗತಿನಲ್ಲಿ ಆಗುತ್ತೆ ಅನ್ನೋದು ಬಿಟ್ಟರೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನೀವು ಅಂದ್ಕೊಂಡ್ರು ಎಲ್ಲ ಕೆಲಸಗಳನ್ನು ಸಾಧಿಸ್ಬೋದು. ಮುಖ್ಯವಾಗಿ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ರೈತರಿಗೆ ಈ ವರ್ಷ ಪೂರ್ತಿನೂ ಕೂಡ ಶುಭವಾದ ಒಂದು ಸಮಯನೇ ಆಗಿರುತ್ತೆ. ನೀವು ಬೆಳೆಯುವಂಥ ಬೆಳೆಗೆ ಒಳ್ಳೆ ಲಾಭ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಮದುವೆ ಯೋಗ ಕೂಡ ಬಂದಿದೆ. ಇನ್ನು ಹೆಲ್ತ್ ಅಂತ ಬಂದಾಗ ಹೆಲ್ತಲ್ಲಿ ಸ್ವಲ್ಪ ಅಪ್ಸೆಟ್ ಆಗ್ತೀರಿ. ಯಾಕೆ ಅಂತಂದರೆ ಕೆಲಸ ಜಾಸ್ತಿ ಇದೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಹೀಗಿದ್ದಾಗ ಏನಾಗುತ್ತೆ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ಶನಿಯ ಒಂದು ದೃಷ್ಟಿ ಇರೋದ್ರಿಂದ ಒಂಚೂರು ಲೇಜಿ ಕೂಡ ಫೀಲ್ ಮಾಡ್ತೀರ. ಕೆಲವು ಕೆಲಸಗಳನ್ನ ಬಿಟ್ಬಿಡೋದು, ಬಿಟ್ಟಾದಮೇಲೆ ಅಯ್ಯೋ ನಾನು ಹೋಗಬೇಕಾಗಿತ್ತು, ಮಿಸ್ ಮಾಡಿಕೊಂಡೆ ಅಂತ ಯೋಚನೆ ಮಾಡೋದು, ಇದು ಕೂಡ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಜಿನೆಸ್ನ ಬಿಡಿ. ಪ್ರತಿ ಶನಿವಾರ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಸ್ವಲ್ಪ ಲೇಜಿನೆಸ್ನಿಂದ ಈಚೆ ಬರ್ತೀರಾ. ಸ್ವಲ್ಪ ಮೆಡಿಟೇಷನ್ ಮಾಡಿ, ಪ್ರತಿದಿನವೂ ಕೂಡ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ. ಆವಾಗ ಸ್ವಲ್ಪ ನಿಮಗೆ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಒಂದು ಚೈತನ್ಯ ಕೂಡ ಬರುತ್ತೆ. ಮತ್ತು ವ್ಯಾಯಾಮ ಮಾಡುವಂಥದ್ದು ಒಂದು ಅರ್ಧ ಗಂಟೆನಾದರೂ ಸ್ವಲ್ಪ ವ್ಯಾಯಾಮ ಮಾಡಿ. ಇದರಿಂದನೂ ಕೂಡ ನಿಮಗೆ ಜೀವನದಲ್ಲಿ ಚೈತನ್ಯ ಬರುತ್ತೆ. ಏನಾದ್ರು ಒಂದು ಕೆಲಸ ಮಾಡಬೇಕಪ್ಪ, ಕುತ್ಕೋಬಾರ್ದು, ಇದೇನೋ ಒಂದು ಅವಕಾಶ ಬಂದಿದೆ, ಅದೆಷ್ಟೇ ದೂರ ಆದರೂ ಪರವಾಗಿಲ್ಲ ಹೋಗೋಣ ಅಂದರೆ ಖಂಡಿತವಾಗ್ಲೂ ನಿಮಗೆ ಲಾಭ ಬರುತ್ತೆ. ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಲಾಭ ಬರುತ್ತೆ. ನೀವು ಹೋಗಿ ಆ ಕೆಲಸಗಳನ್ನ ಮಾಡಬೇಕು ಅಷ್ಟೇ. ಸೊ ಹಾಗಾಗಿ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಿಂದನೇ ಶುಭವಾದ ಸಮಯ.
ಆರೋಗ್ಯದಲ್ಲಿ ಏರುಪೇರು ಅಂದರೆ ಸ್ವಲ್ಪ ರೆಸ್ಟ್ಲೆಸ್ಸಿಂದ ಸಮಸ್ಯೆಗಳು ಬರುವಂಥದ್ದು, ಏನೋ ಸ್ವಲ್ಪ ಬಾಡಿ ಪೇಯ್ನ್ ಬರೋದು, ತಲೆನೋವು ಬರುವಂಥದ್ದು, ಈ ರೀತಿ ಸ್ವಲ್ಪ ಕೆಲವು ಸಮಸ್ಯೆಗಳು ಬರುತ್ತೆ. ಬಿಟ್ಟರೆ ಇನ್ನೆಲ್ಲ ರೀತಿಯಿಂದ ವೃಷಭ ರಾಶಿಯವರಿಗೆ ಒಳ್ಳೆ ಟೈಮೇ ಆಗಿರುತ್ತೆ. ಆದರೂ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಪ್ರತಿ ಶುಕ್ರವಾರ ದಿವಸ ನೀವು ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಥವಾ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ವರ್ಷದಲ್ಲಿ ಒಂದು ಸತಿನಾದರೂ ಹೋಗಿ ದೇವಿಯ ಒಂದು ದರ್ಶನ ಮಾಡ್ಕೊಂಡು ಬರುವಂಥದ್ದು. ಹಾಗೆ ಮನೆಯಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಅಥವಾ ಪರಿಮಳ ಭರಿತವಾಗಿರುವಂಥ ಹೂಗಳನ್ನ ಅರ್ಪಿಸಿ ಪೂಜೆ ಮಾಡೋದು. ಮನೆಯಲ್ಲಿ ಲಲಿತಾ ಸಹಸ್ರನಾಮ ಆಗಿರ್ಬೋದು, ಲಕ್ಷ್ಮೀ ಸಹಸ್ರನಾಮ ಆಗಿರ್ಬೋದು, ಇದನ್ನು ಕೇಳೋ ಅಂಥದ್ದು. ಇದೆಲ್ಲನೂ ಕೂಡ ನಿಮಗೆ ಖಂಡಿತವಾಗ್ಲೂ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನೆಲ್ಲನೂ ಕೂಡ ನೀವು ಪಾರು ಮಾಡ್ಕೋಬೋದು. ಹಾಗೆ ಗುರುಗಳ ಆರಾಧನೆ ಮಾಡುವಂಥದ್ದು, ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ, ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಂಡು ಬನ್ನಿ. ಶನಿವಾರ ನಿಮ್ಮ ಕೈಲಿ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡಿ. ಹಾಗೆ ದುರ್ಗಾದೇವಿಯ ಆರಾಧನೆಯನ್ನು ಸ್ವಲ್ಪ ಜಾಸ್ತಿ ಮಾಡಿ, ಆವಾಗ ರಾಹುವಿನ ಕೃಪೆಗೂ ಕೂಡ ನೀವು ಪಾತ್ರರಾಗ್ಬೋದು. ಸೊ ವೃಷಭ ರಾಶಿಯವರು ಇಷ್ಟನ್ನು ಮಾಡಿಕೊಂಡ್ರೆ ಸಾಕು, ಇಡೀ ವರ್ಷವೂ ಕೂಡ ತುಂಬ ಅದ್ಭುತವಾಗಿ ನಿಮಗಿರುತ್ತೆ. ಇದಾಗಿತ್ತು ಯುಗಾದಿಯ ವರ್ಷ ಭವಿಷ್ಯ. ಸಿಹಿಯ ಹಂಚೋಣ, ಕಹಿಯ ಮರೆಯೋಣ, ನೋವು ನಲಿವನ್ನು ಸಮನಾಗಿ ಸವಿಯುತ್ತಾ ಈ ವರ್ಷನ ನಾವು ಕಾಲ ಕಳೆಯೋಣ ಅಂತ ಹೇಳ್ತಾ, ಏನೇ ಸುಖ ದುಃಖಗಳು ಬಂದರೂ ಕೂಡ ಜೀವನದಲ್ಲಿ ಎಲ್ಲನೂ ಕೂಡ ಬೇಕಾಗುತ್ತೆ. ಬರೀ ಖುಷಿನೇ ಅನುಭವಿಸೋಕ್ಕಾಗಲ್ಲ, ಹಾಗಂತ ಬರೀ ದುಃಖನೇ ಅನುಭವಿಸೋಕ್ಕಾಗಲ್ಲ. ಎರಡೂ ಕೂಡ ನಮ್ಮ ಜೀವನದಲ್ಲಿ ಬೇಕು. ಸಿಹಿ ಜಾಸ್ತಿ ಇದ್ದು ಕಹಿ ಕಮ್ಮಿ ಆಗಲಿ ಅಂತ ಆಶಿಸ್ತಾ ಈ ಒಂದು ವರ್ಷ ಭವಿಷ್ಯನ ನಾನು ಮುಗಿಸ್ತಾ ಇದ್ದೀನಿ. ಆದರೆ ಈ ಒಂದು ಫಲಗಳಲ್ಲಿ ನಿಮಗೇನಾದರೂ ಬದಲಾವಣೆ ಕಾಣಿಸ್ತಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲಿರುವಂಥ ಗ್ರಹಗತಿಗಳಾಗಿರ್ಬೋದು ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿಗಳಾಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡು ಈ ವರ್ಷದಲ್ಲಿ ಎಲ್ಲನೂ ಶುಭನೇ ನೋಡಿ ಅಂತ ನಾನು ಹಾರೈಸ್ತೀನಿ. ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ನಿಮಗೇನಾದರೂ ಪರಿಹಾರಗಳು ಬೇಕು ಅಂತ ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಇದಾಗಿತ್ತು ಈ ಒಂದು ಯುಗಾದಿಯ ಒಂದು ವರ್ಷ ಭವಿಷ್ಯ. ಇನ್ನು ಮತ್ತೆ ವಿಶೇಷವಾದ ಒಂದು ಕಾರ್ಯಕ್ರಮಗಳಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.